ವಿಜಿನೂ ಅಷ್ಟೇ, ಒಬ್ಬ ಆಫೀಸರ್ ಕ್ಯಾರೆಕ್ಟರ್ ಎಷ್ಟು ಖಡಕ್ ಮಾಡಿದೆ ಅಂದರೆ, ಮಚ್ಚ ಹಂಗೆ ಹಿಂಗೆ ಹಾಕೊಡ್ತೀನಿ ಈ ಥರ ಇರ್ತದೆ. ಈ ಸಿನಿಮಾದಲ್ಲಿ ಒಂದು ಡಿಗ್ನಿಫೈಡ್. ಈ ಪಿಕ್ಚರು ನವಂಬರ್ 21 ದಾಸ ರಿಲೀಸ್ ಆಯಿತು. ಸಿನಿಮಾ ನೋಡಿ ಬರೆಯೋದು ಬೇರೆ, ನೋಡೋಕ್ಕಿಂತ ಮುಂಚೆನೇ ಆ ಸಿನಿಮಾ ಹಂಗೆ ಮಾಡ್ಬೋದಾಯಿತು ಅಂತ ಯಾರು ಮಹಾನ್ ಬಾಬರು ಎದುರು ಬಂದು ಹೇಳಬೇಕು. ಅದು ಅವನು ಅಂಥವನು ನಂಬರು ಹಾಕಲ್ಲ, ಅವನ ಅಡ್ರೆಸ್ ಇರಲ್ಲ. 3 ಕೋಟಿ ಕಾರಲ್ಲಿ ಅದೇ ಹೋಗ್ತೀವಿ. ಈ ಬೆಳಿಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಕೊಟ್ಟು ಬಂದೆ, ಅದು ನಾನು 3 ಕೋಟಿ ಕಾರಲ್ಲಿ ಹೋದ್ವಿ. ಬೇರೆ ಅದೇ ನಾನು ಚಿಕ್ಕಲ್ಲಿ ಹೋದಾಗ ಅದೇ 1 ಅವರ್ ಜಾಸ್ತಿ ಆಗೋದು. ಯಾವತ್ತು ಆಸೆ, ಅದು ಹೇಳ್ತಾರೆ, ಆಸೆ ಎಂಬ ಬಿಸಿಲು ಕುದುರೆ ಏಕೆಯೇ ಇರುವೆ ಅಂತ ಆಸೆ ಬಿಟ್ಬಿಡಬೇಕು. ಎಲ್ಲವನಿಗೂ ಆಸೆ, ನಾನು ಅವಳು ಲವ್ ಮಾಡಬೇಕು, ಟಿಕ್ಕ ಹಾಯಿಸ್ಬೇಕು, ಕರ್ಕೊಂಡು ಹೋಗ್ಬೇಕು, ಮಚ್ಚ ಕರ್ಕೊಂಡು ಹೋಗ್ಬೇಕು, ಅವಳನ್ನ ಪಿಕ್ಚರ್ ಕರ್ಕೊಂಡು ಹೋಗ್ಬೇಕು, ಕಾಸು ಹಾಕು, ಅವಳನ್ನ ಕರ್ಕೊಂಡು ಟೋಕನ್ ಹಾಕೇನೋ ಮಾಡ್ಕೋಬೇಕು ಅಂತ ಆಸೆ. ಕೆಲವು ಟೋಕನ್ ಹಾಕೊಳ್ಳೋಕೆ ಆಸೆ, ಕೆಲವು ಅವಳನ್ನ ಹಾಕೊಳ್ಳೋಕೆ ಆಸೆ. ಎಲ್ಲ ಮಾಧ್ಯಮದವರು ಎಲ್ಲರೂ ಸೇರಿ ನನಗೆ ಒಂದು ಕೊಟ್ಟರು, ಸಂತು ಸ್ಟೇಟ್ ಫಾರ್ಡ್ ಸಿನಿಮಾಗೆ. ಥಿಯೇಟ್ರ್ ಒಳಗೆ ಜನ ಇದ್ರು, ಖಾಲಿ 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 ಅಂದರು. ನನಗೆ ಭಗವಂತ ಒಳ್ಳೇದೇ ಮಾಡ್ದ, ಖಾಲಿ ಮಾಡಲಿಲ್ಲ. ಅಂದರೆ ತುಂಬ ಜನ ಪ್ರೊಡ್ಯೂಸರ್ಗಳಿಗೆ ಇದಕ್ಕೆ ಹೋಗ್ತಾರೆ ಸರ್. ವರ್ಷಕ್ಕೆ 100-200 ಸಿನಿಮಾ ಬರುತ್ತಲ್ಲ, 200 ಸಿನಿಮಾದಲ್ಲಿ ಆ್ಯಕ್ಟಿವ್ ಪ್ರೊಡ್ಯೂಸರ್ಸ್ ಅಂದರೆ 5 ರಿಂದ 8 ಜನ. 8 ಇಲ್ಲ ಬಾ, 200 ಪಿಕ್ಚರ್ ಬರ್ತಾಯಿದೆ. 293 ಜನ ಇದೆ ಕೇಸು. ಎಲ್ಲ ಅವರೆಲ್ಲ ಅಂತ ಎಲ್ಲ ಹೊಸರು ನೆಕ್ಸ್ಟ್ ಖಾಲಿ ಆಗ್ಬಿಡ್ತಾನೆ. ಯಾರೋ ಒಬ್ಬ, ಈಗ ನನ್ನ ಜೊತೆಲಿ ಒಬ್ಬ ಹೊಸ ಬರ್ತಾನೆ, ಅವನು ಒಂದು 5 ಕೋಟಿ ಇಟ್ಕೊಂಬರ್ತಾನೆ, ಸಿನಿಮಾ ಮಾಡ್ತಿದ್ದೆ. ಅವನ ಜೊತೆ 5 ಜನ 10 ಜನ ಫ್ರೆಂಡ್ಸ್ ಕರಿತಿದ್ದೆ ಶೂಟಿಂಗ್ಗೆ. ಯಾವತ್ತೋ ಒಂದು ಕಾಪಿ ಟೀ ಡ್ರೆಸ್ ನೋಡ್ತೇವೆ, ಅವನು ಆ ಥರ ಇನ್ನೊಬ್ಬ ರೆಡಿ ಆಗಿರ್ತಾನೆ. ಈ ಥರ ಇಂಡಸ್ಟ್ರಿ ಇರುತ್ತೆ ಹೊರತು ನಿಜವಾದ ಸಿನಿಮಾ ನಿರ್ಮಾಪಕ ಯಾವ ರೀತಿ ಮಾಡಬೇಕು, ಸಿನಿಮಾ ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಾಯ್ತಾ ಇಲ್ಲ. ಈಗ ಯಾರೋ ಅಸಿಸ್ಟೆಂಟ್ ನಾಳೆ ಬೆಳಿಗ್ಗೆ ಅವ್ನು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇರ್ತದೆ. ಆ ಥರ ಆಗ್ಬಿಡ್ತದೆ. ಇನ್ಫ್ರಾಸ್ಟ್ರಕ್ಚರ್ ತುಂಬ ಕಡಿಮೆ ನಮ್ಮ ಚಿತ್ರರಂಗದಲ್ಲಿ. ಬೆಳಿಬೇಕು, ಚಿತ್ರರಂಗ ಬೆಳಿಬೇಕು. ಸ್ಟುಡಿಯೋಗಳಿದೆ, ಮೇನ್ ಸ್ಟುಡಿಯೋಗಳು. ನಾವು ರೋಡ್ ಇರ್ತಿಲ್ಲ, ಸಿನಿಮಾ ಮಾಡೋಕೆ ತುಂಬ ಕಷ್ಟ ಇದೆ, ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಇಲ್ಲಿಂದ ಬರ್ತದೆ. ಒಂದು ಆಫೀಸ್ ಮಾಡಬೇಕಾದ್ರು 1 ಲಕ್ಷ ಬಾಡಿಗೆ ಹೇಳ್ತಾರೆ. ಲೊಕೇಶನ್ಸ್ ಹೆವಿ ಕಾಸ್ಟ್ಲಿ ಇದೆ. ಈ ಥರದಿಂದ ಚಿತ್ರರಂಗ ತುಂಬ ಕಷ್ಟ ಇದೆ. ಅಷ್ಟೆಲ್ಲ ಮಾಡ್ಕೊಂಡು ನೀವು ಹೋಗ್ತದೆ, ಭಗವಂತ ಇನ್ನೂ ನಮ್ಮ ಕೈ ಹಿಡಿತಾರೆ ಅಂತ ಅರ್ಥ. ಅಂದರೆ ಬರ್ತಾರಂಥ ನಿರ್ಮಾಪಕರು ಎಜುಕೇಟ್ ಆಗಿ ಬಂದರೆ ಒಳ್ಳೇದಲ್ವ ಸರ್? ಸರ್ ಎಲ್ಲರಿಗೂ ಪ್ರೊಡ್ಯೂಸರ್ ಕಾರ್ಡ್ ಕೊಡ್ಬೇಕಾಗಿರುತ್ತೆ, ಎಜುಕೇಟೆಡ್ ಆಗಿ ಮಾಡ್ತಾರೆ ಸರ್. ಅದು ಈ ಚಾನಲ್ಲು, ಟಿ ವಿ, ಊಟ ಕೊಡೋ ಕಾಸು ಎಲ್ಲ ಲಾಸ್ಟಲ್ಲಿ ಹೋದ್ಮೇಲೆ ಅವ್ನಿಗೆ ಗೊತ್ತದೆ, ಅಯ್ಯೋ ಸ್ಮಶಾನಕ್ಕೆ ಹೋದೇನೆ ವಾಪಸ್ ಬರ್ತದೆ ಅಂದಂಗೆ ಆ ಥರ ದುಡ್ಡು ಹೋಗಿದ್ದು ಬರುತ್ತೆ. ಆಮೇಲೆ ಅರ್ಥ ಆಯ್ತದೆ ನಮಗೆ, ಅಷ್ಟಾಗಿಂದ 10 ಜನ ಉಟ್ಕೊಂಡಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಇವತ್ತು ಒಬ್ಬ ನಿರ್ಮಾಪಕ ಕಷ್ಟಪಟ್ಟು ಸಿನಿಮಾ ಮಾಡ್ತಾನೆ, ಅವನು ಯಾರೋ ಒಬ್ಬ ಪೇಪರ್ ಬರ್ತಾನೆ, ಯಾರೋ ಒಬ್ಬ ಯೂಟ್ಯೂಬ್ ಬರ್ತಾನೆ, ಆ ಸಿನಿಮಾ ಹಂಗೆ ಇವನೇ ಹೂಗೆ ಮಾಡ್ತಾನೆ. ಅವನ ಜೋಬಿಂದ ಏನಾದ್ರು 10 ರೂಪಾಯಿ 20 ರೂಪಾಯಿ ತಂದಿದ್ದರೆ ಗೊತ್ತಿರೋದು. ಇವನು ಕ್ರಿಯೇಟರ್, ಸಿನಿಮಾ ನೋಡಿ ಬರೆಯೋದು ಬೇರೆ, ನೋಡೋಕ್ಕಿಂತ ಮುಂಚೆನೇ ಆ ಸಿನಿಮಾ ಹಂಗೆ ಮಾಡ್ಬೋದಾಯಿತು ಅಂತ ಯಾರು ಮಹಾನ್ ಬಾಬರು ಅಲ್ವಾ. ನಿನಗೆ ಕೂತ್ಕೊಂಡು ಕಿಟ್ಲೆ ಗಿಂಟೈತಿ, ಎದುರು ಬಂದು ಹೇಳಬೇಕು. ಅದು ಅವನು ಅಂಥವನು ನಂಬರು ಹಾಕಲ್ಲ, ಅವನ ಅಡ್ರೆಸ್ ಇರಲ್ಲ. ಇದು ಗಾಂಡಿ ಕೆಲಸ. ಸ್ಟೀಲ್ದಿರ್ಬೇಕೇನ ಮಾತಾಡೋಕ್ಕೆ. ನಾನು ಬರ್ತೀನಿ ಸರ್, ನಾನು ಹೆಂಗೆ ನಾನು ಬಾ ಹೇಳು ಅಲ್ವಾ. ಈಗ ನನಗೆ ಯಾವುದೋ ಒಂದು ವಿಷಯದಲ್ಲಿ ಮಂಜು ಅವ್ರ ಸಿನಿಮಾ ಯಾವ್ದಾಗ ಮಾಡ್ಕೊಂತೆ, ಅವ್ರ ಅಪ್ಪನ ಮನೆಯಿಂದ ಬಂಡವಾಳ ತಂದಿದ್ರೆ ಅವನು ಒಂದು 10-15 ಕೋಟಿ ಹೇಳ್ಬೋದಾಯ್ತು. ಯಾವುದನ್ನ ₹1 ಪೆನ್ನು ಪೇಪರ್ ಇಟ್ಕೊಂಡು ಪಾಪ ವಾಟ್ಸಪ್ಪಲ್ಲಿ ಬರೋದು ಅವನಿಗೆ ಬೇಕಾ? ಒಬ್ಬ ಸಿನಿಮಾನ ಕಾಮೆಂಟ್ ಮಾಡೋದು ಮುಖ್ಯ. ಒಬ್ಬ ಹೀರೋದಾಗಲಿ ಯಾರ್ದಾಗಲಿ ಆ ಸಿನಿಮಾ ಹೇಳಬಾರ್ದು. ಇವತ್ತು ನೀನು ಕೂತ್ಕೊಂಡು ಹೇಳ್ತೀನಿ, ನಾಳೆ ನಿನಗೆ ಬೇರೆ ಆಗಲ್ಲ ಎಫೆಕ್ಟು ಅಲ್ವಾ. ಅದರಿಂದ ನಿನಗೆ ಇಲ್ಲಿ ನೀನು ಬಡವನಿಗೆ ಓಡಿದ್ರೆ ಭಗವಂತ ನಿನ್ನ ಹೊಡಿತಾನೆ, ಬಡವನಿಗೆ ಬಲಗಾರ ಹೊಡೆದ್ರೆ ಬಲಗಾರಕ್ಕೆ ಭಗವಂತ ಹೊಡಿತಾನೆ. ಎಲ್ಲೋ ಒಂದು ಕಡೆ ನೀನು ಲಾಕ್ ಆಯ್ತೀಯ, ಅಟ್ ಪ್ರೆಸೆಂಟ್ ಚೆನ್ನಾಗಿದೆಯಾ, ಚೆನ್ನಾಗಿರ್ತೀಯ, ಎಲ್ಲೋ ಒಂದು ಕಡೆ ಲಾಕ್ ಆಗಿರ್ತೀಯ. ನೀನು ಹಂಗೆ ಇರಲ್ಲ. ನಿನಗೇನೋ ಕಾಯಿಲೆ ಬರೋದು, ನಿಮ್ಮ ಮಕ್ಕಳಿಗೇನೋ ಬರೋದು, ನಿಮ್ಮ ಫ್ಯಾಮಿಲಿಗೆ ಬರೋದು. ಒಬ್ಬ ನಿರ್ಮಾಪಕ ಅಯ್ಯೋ ಹಸು ಅಂದರೆ ಒಳ್ಳೇದಂತ ತಾತ್ಕಾಲಿಕ ಚೆನ್ನಾಗಿರ್ತೀಯ, ತಾತ್ಕಾಲಿಕ ಯು ಆರ್ ಆಲ್ ವೆರಿ ಗುಡ್, ಐಷಾರಾಮಿ ಜೀವನ. ಯಾವತ್ತೋ ಒಂದಿನ ಎಫೆಕ್ಟ್ ಆಗುತ್ತೆ. ಅದು ಮಾಡಬೇಡಿ. ಆಮೇಲೆ ಯಾರಿಗೆ ಕೆಟ್ಟದ್ದು ಬಯಸಬೇಡಿ. ಕೆಟ್ಟದ್ದು ಬಯಸಿ ಏನು ಪ್ರಯತ್ನ? ನಿನ್ನ ತಿಂದು ನಾನೇನು ಮಾಡಲಿ? ನಿಂದು ಒಂದು ತುತ್ತು ದಾನ ಮಾಡು, ಒಳ್ಳೇದಾಗುತ್ತೆ ಸರ್. ಎಲ್ಲ ಒಂದು ಕಡೆ ಈ ವರ್ಷ 2025ಕ್ಕೆ ಮುಹೂರ್ತಗಳಂತ ನೋಡಿದಾಗ ಒಂದು 30 ಸಿನಿಮಾನೂ ಆಗಿಲ್ಲ ಅನಿಸುತ್ತೆ. ಅಂದರೆ ಇಷ್ಟೊಂದು ಡ್ರಾಸ್ಟಿಕಲ್ ಚೇಂಜ್ ಓವರ್ ಬಂದಿದೆಯಲ್ಲ, ಇದು ಯಾಕಂತ ಅನಿಸುತ್ತೆ? 30 ಆಗಿದೆ ಗ್ರೇಟೇ. ನಾನು 30 ಯಾಕೆ ಮಾಡೋದು ಡ್ಯೂಟಿ ಮಾಡ್ತೀನಿ. ನಾನು ಪಿಕ್ಚರ್ 3 ತಕ್ಕ ಸಾಮಾನ್ಯ ನಾನು ಹೋಗಲ್ಲ. ಯಾಕೆ ಪಾಪ ಅಲ್ಲಿ ಸುಳ್ಳು ಹೇಳಬೇಕು, ಏನೋ ಅದನ್ನು ನಂಬ್ಕೊಂಡು ಯಾರೋ ಒಬ್ರು ನಂಬ್ತಾರೆ, ಯಾರೊಬ್ರು ಹೇಳ್ತಾರೆ, ಅದನ್ನು ಕಷ್ಟ ಇದೆ. ನಾನೇ ಈ ಕನ್ನಡ ಇಂಡಸ್ಟ್ರಿ ಚಿತ್ರಗಳು ಸ್ವಲ್ಪ ನಿಲ್ಲಿಸ್ಬಿಟ್ಟು ಬೇರೆ ಏನಾದ್ರು ನೋಡೋ. ಈಗ ನೋಡಿ,
ನಮಗೆ ತುಂಬ ಜನ ಸ್ನೇಹಿತರಲ್ಲಿ ನೂರಾರು ವ್ಯಾಪಾರ ಇದೆ. ನಾವೇನು ತಿನ್ನೋದು ಒಂದು ಮುದ್ದೆ, ಒಂಚೂರು ಸೊಪ್ಪು ಸಾರು, ಯಾವತ್ತು ವಾರಕ್ಕೊಂದಿನ ನಾನ್ ವೆಜ್ಜು, ವಾರಕ್ಕೊಂದಿನ ಒಂದು ಪೆಗ್ ಹೊಡ್ತೀವಿ, ಇನ್ನೇನಿರಲ್ಲ. ಅದಕ್ಕೆ ಇಷ್ಟು ನಮ್ಮ ಜೀವನನೇ ಇನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಎಲ್ಲ ಕಾರು ಒಂದೇ. ಈಗ 3 ಕೋಟಿ ಕಾರಲ್ಲಿ ಅದೇ ಹೋಗ್ತೀವಿ. ಈ ಬೆಳಿಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಕೊಟ್ಟು ಬಂದೆ, ಅದು ನಮ್ಮ 3 ಕೋಟಿ ಕಾರಲ್ಲಿ ಹೋದ್ವಿ. ಬೇರೆ ಅದೇ ನಾನು ಚಿಕ್ಕಲ್ಲಿ ಹೋದಾಗ ಅದೇ 1 ಅವರ್ ಜಾಸ್ತಿ ಆಗೋದು. ಯಾವತ್ತು ಆಸೆ, ಅದು ಹೇಳ್ತಾರೆ, ಆಸೆ ಎಂಬ ಬಿಸಿಲು ಕುದುರೆ ಏಕೆಯೇ ಇರುವೆ ಅಂತ. ಆಸೆ ಬಿಟ್ಬಿಡಬೇಕು. ಆಸೆ ಬಿಟ್ಟರೆ ಮನುಷ್ಯನ ಜೀವನ ತುಂಬ ಸುಖಕರ, ನೆಮ್ಮದಿಯಾಗಿರ್ಬೋದು. ನಂದು ನಾನು ಅಂತ ಬಂದರೆ ಎಲ್ಲ ಹಿಂಗಾಗುತ್ತೆ ಸರ್. ಅದಕ್ಕೆ ಮಾರ್ದ ಒಂದು ಮೆಸೇಜ್ ನಮ್ಮ ಆ ಕೆಲವು ಸೀನ್ ಅಂತೂ ನಾರಾಯಣ್ ಅದ್ಭುತ ಅಳಿಸ್ಬಿಡ್ತಾರೆ. ಆಮೇಲೆ ಕಾಮಿಡಿ ತುಂಬ ಚೆನ್ನಾಗಿ ಮಾಡಿದರೆ. ಆ ತಂದೆ ಮಕ್ಕಳು ಇವತ್ತಿದೆಯಲ್ಲ, ಪ್ರತಿಯೊಬ್ಬ ತಂದೆನೂ ಈ ಸಿನಿಮಾ ನೋಡಿದ್ರೆ, ಫ್ಯಾಮಿಲಿ ನೋಡಿದ್ರೆ ಮಕ್ಕಳು ಜವಾಬ್ದಾರಿ ಜಾಸ್ತಿ ಮಾಡ್ಕೊಂಡು, ಪ್ರತಿಯೊಬ್ಬ ಮಕ್ಕಳು ಎಲ್ಲವನಿಗೂ ಆಸೆ, ನಾನು ಅವಳು ಲವ್ ಮಾಡಬೇಕು, ಟಿಕ್ಕಾಯಿಸ್ಬೇಕು, ಕರ್ಕೊಂಡು ಹೋಗ್ಬೇಕು, ಮಚ್ಚ ಕರ್ಕೊಂಡು ಹೋಗ್ಬೇಕು, ಅವಳನ್ನ ಪಿಕ್ಚರ್ ಕರ್ಕೊಂಡು ಹೋಗ್ಬೇಕು, ಕಾಸು ಹಾಕು, ಅವಳನ್ನ ಕರ್ಕೊಂಡು ಟೋಕನ್ ಏನೋ ಮಾಡ್ಕೋಬೇಕು ಅಂತ ಆಸೆ. ಕೆಲವು ಟೋಕನ್ ಕಳೋಕ್ಕೆ ಆಸೆ, ಕೆಲವು ಅವಳನ್ನ ಕಳೋಕ್ಕೆ ಆಸೆ. ಎಲ್ಲರಿಗೂ ಅದೇ ಆಸೆ ಇರ್ತದೆ. ಸಿಕ್ಕರೆ ಅವಳು ಬಕ್ರ, ಅವಳು ಅಷ್ಟೇ, ಯಾವಾಗ ಸಿಕ್ಕ ಟೈಮ್ ಪಾಸು ನಂಗೇನು ಕೊಡ್ತೇನೆ ಆ ಥರ ಇರ್ತದೆ. ಆದರೆ ಅದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ನೀವು ಯೋಚನೆ ಮಾಡೋದು. ನೀವು ಆ ಏಜಲ್ಲಿ ನೀವೇನು ಜವಾಬ್ದಾರಿ ಇರ್ತೀರ, ನಿಮ್ಮ ಜವಾಬ್ದಾರಿನೂ, ಆ ತಂದೆ ತಾಯಿ ಜವಾಬ್ದಾರಿನೂ, ನಿಮ್ಮ ಹಿಂದೆ ಸಮಾಜ ಯಾವ ರೀತಿ ಇರ್ತದೆ, ಎಲ್ಲರಿಗೂ ಆಸೆ ಇರ್ತದೆ. ಲವ್ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ. ಆದರೆ ಅದು ಜೀವನದಲ್ಲಿ ಎಷ್ಟು ಇದಾಗುತ್ತೆ, ನಿನ್ನ ಪರಿಣಾಮ ಬೀಳುತ್ತೆ ಅಂತ ಯೋಚನೆ ಮಾಡಬೇಕು. ಇವತ್ತು ನಾರ್ತ್ ಇಂಡಿಯಾದವರು ಹೈಯೆಸ್ಟ್ ನಮ್ಮ ಬೆಂಗಳೂರಿದೆ. ಅಲ್ಲಿಂದ ಬಂದವರು ಸಾಮಾನ್ಯ ನೀವು ನಾರ್ತ್ ಇಂಡಿಯಾ ವಾಪಸ್ ಹೋಗಲ್ಲ ಗೊತ್ತಾ, ಇಲ್ಲ ಅವಳನ್ನ ಕ್ಯಾಚಕ್ಕೊಂಬಿಟ್ಟಿರ್ತಾರೆ. 90% ನಾರ್ತ್ ಇಂಡಿಯಾದವ್ರು ಇಲ್ಲಿ ಮದುವೆ ಮಾಡ್ಕೋತಾರೆ, ಇಲ್ಲ ಸೆಟ್ಲ್ ಆಗಿರ್ತಾರೆ, ಇಲ್ಲಿ ವಾಪಸ್ ಹೋಗೋದು. ಇಲ್ಲಿ ಥರ ಜೀವನ ಬೇರೆ ಎಲ್ಲೂ ಸಿಗಲ್ಲ. ಇಲ್ಲಿದ್ದ ಜನ ಆಗ್ಬೋದು, ಜೀವನ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಆ ಪ್ರಕೃತಿ ಆಗಿರ್ಬೋದು, ಮಳೆ ಬೆಳೆ ಆಗಿರ್ಬೋದು, ಇಲ್ಲಿ ಥರ ಇನ್ನೆಲ್ಲೂ ಸಿಗಲ್ಲ. ಬೇರೆ ಕಡೆ ಹೋದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಪವಿತ್ರವಾದ ಕರ್ನಾಟಕ ಅಂಥ ಜಾಗ ನಾವು ಹುಟ್ಟಿರೋದು ಪುಣ್ಯ. ನಾವು ಹುಟ್ಟಿರೋದು ಪುಣ್ಯ, ನಾವೆಲ್ಲ ಬೆಳೆದಿರೋ ಪುಣ್ಯ, ನಾವು ಬೆಳೀತಿರ್ತೀವಿ. ಯಾವುದೋ ನಮ್ಮ ತಂದೆ ತಾಯಿ ತಾತಂದಿರು ಮಾಡಿದ್ರು ಒಂದು ದೈವಾರಾಧನೆ, ಅದನ್ನು ನಾವು ಉಳಿಸ್ಕೋಬೇಕು. ನಮ್ಮ ರಂಗ ಇನ್ನೂ ಅದ್ಭುತವಾಗಬೇಕು. ಬೇರೆ ರಾಜ್ಯದಲ್ಲೂ ಕಂಪೇರ್ ಮಾಡಿ ನಮ್ಮ ಕರ್ನಾಟಕ ಅದ್ಭುತವಾದ. ಆಮೇಲೆ ನಮ್ಮ ಕಲಾವಿದರುಗಳು ಎಲ್ಲರೂ ಅಷ್ಟೇ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಬೆಳೆಸಬೇಕು. ನಾನು ಬಿಟ್ಬಿಟ್ಟು ನಮ್ಮದೊಂದು ಬರಲಿ. ನಮ್ಮ ಇಂಡಸ್ಟ್ರಿ ನೆಕ್ಸ್ಟ್ ಇಯರ್ ಇನ್ನೂ ಬೇರೆ ತರುತ್ತೆ. ಈಗ 30 ಸಿನಿಮಾ ಆಗುತ್ತೆ, 200 ಸಿನಿಮಾ ಸ್ಟಾರ್ಟ್ ಆಗುತ್ತೆ ಸರ್. ಥಿಯೇಟ್ರು ಜನ ಎಲ್ಲ ಖಾಲಿ ಇರ್ತಾರೆ. ಆಮೇಲೆ ಇವತ್ತೆಲ್ಲ ಕೆಲವ್ರು ಬಂದವರು ಏನಾಗ್ಬಿಟ್ಟೈತೆ ಅಂದರೆ, ಈ ಡೈರೆಕ್ಟ್ರುಗಳು ಕೆಲವರು ಅಂತಾರೆ, ಸರ್ ಟಿಕೆಟ್ ಹರಿಸಿ ಸರ್, 2 ದಿನ ಫುಲ್ ಮಾಡಿ ಸರ್ ಅಂತಾರೆ. ಅವರೇ ಹೇಳ್ತಾರೆ, ಫುಲ್ ಎಲ್ಲಿಂದ ಮಾಡ್ತಾನೆ ಅವನು. ನಾನು ಇವತ್ತು ತಗೊಂಡು ಒಂದು ಟಿಕೆಟ್ ಕೊಡಲ್ಲ, ಫ್ರೀ ಒಂದು ಟಿಕೆಟ್ ಕೊಡಲ್ಲ. ನಿನಗೆ ಖುಷಿ ಸಿನಿಮಾ, ನಿನ್ಗೆ ಎಂಟರ್ಟೈನ್ಮೆಂಟ್, ಒಳ್ಳೆ ಸಿನಿಮಾ ಬೇಕು, ಕಾಸು ಕೊಟ್ಟು ನೋಡು, ಕಾಸು ಕೊಟ್ಟು ನೋಡು. ಅದು ಪ್ರಾಕ್ಟೀಸ್ ಮಾಡ್ಬಿಟ್ರೆ ಮಾಡಬಾರ್ದು. ಅದೆಲ್ಲ ನಮಗೆ ಚಿತ್ರರಂಗ ಇದು ತುಂಬ ಡೇಂಜರ್. ಟಿಕೆಟ್ ಫ್ರೀ ಕೊಡೋದು ಯಾರು ಇತಿಹಾಸ ನೋಡಿದ್ದೀರಾ? 5 ಗಂಟೆ 4 ಗಂಟೆ ಟಿಕೆಟ್ ತೊಗೊಳ್ಳೋ ಕಾಲ ಇತ್ತು. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರಣ್ಣ, ಅಂಬರೀಷಣ್ಣ, ಅನನ್ನ ಇವರೆಲ್ಲ ಮಾಡೋದು ಅಂತಂತ 4 5 ಗಂಟೆ ಕಾಲ. ಇವಾಗೇನು ಸರ್, ನಾವು ನಮ್ಮ ರಾಜಾವಲಿ ಮಾಡೋಕ್ಕಿಂತ ಹೋಗಿ ಬೆಳಿಗ್ಗೆ 7-7:30 ಆಲ್ ಟಿಕೆಟ್ ಶೋಲ್ಡ್ ಔಟು. ಶೋ ಟೈಮ್ ಟಿಕೆಟ್ ಏನಿರ್ತದೆ ಅಲ್ವಾ ಸರ್? ಇವಾಗ ನಾವು 2018-17 ಇಲ್ಲ, 5 ಗಂಟೆ 7-7:30 ಬೋಲ್ಡ್ ಹಾಕೋರು ಸರ್ ಅನ್ನೋರು. ಹೌದಾ? ಮೈಸೂರು ಬೋಲ್ಡ್ ಸರ್, ಬೆಂಗಳೂರು ಬೋಲ್ಡ್ ಸರ್, ಮೇನ್ ಥಿಯೇಟ್ರ್ ಬೋಲ್ಡ್ ಸರ್, 9 ಗಂಟೆ ಆಲ್ಮೋಸ್ಟ್ ಬೋಲ್ಡು. ಈಗ ಏನಿಲ್ಲ, ಬೋಲ್ಡು ಇಲ್ಲ, ಖಾಲಿ ಇಲ್ಲ. ನಾವೇ ಬೋಲ್ಡ್ ಹಾಕಬೇಕು. ಫುಲ್ಲು ಚಿತ್ರಮಂದಿರ ಇದೆ, ಒಳಗಡೆ ಖಾಲಿ 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 ಎಲ್ಲ ಖಾಲಿ ಅಂತ. ಮುಂದೆ ಮಾತ್ರ ಬೋಲ್ಡ್ ಇದ್ದಿದೆ. ಲಾಸ್ಟ್ ಟೈಮ್ ನಮಗೆಲ್ಲ ಒಂದು ಕೆಲಸ ಕೊಟ್ಟರು, ನಮ್ಮ ಎಲ್ಲ ಮಾಧ್ಯಮದವರು ಎಲ್ಲರೂ ಸೇರಿ ನನಗೆ ಒಂದು ಕೊಟ್ಟರು. ಸಂತು ಸ್ಟೇಟ್ ಫಾರ್ವರ್ಡ್ ಸಿನಿಮಾಗೆ ಥಿಯೇಟ್ರ್ ಒಳಗೆ ಜನ ಇದ್ರು, ಖಾಲಿ 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 ಅಂದರು. ನನಗೆ ಭಗವಂತ ಒಳ್ಳೇದೇ ಮಾಡ್ದ, ಖಾಲಿ ಮಾಡಲಿಲ್ಲ. ಆದರೆ ನಿನ್ನ ಉದ್ದೇಶ ಬೇರೆ ಯಾರು ಮಾಡೋಕ್ಕೋಗಿ ನಾನು ಹಾಳು ಮಾಡ್ತೀನಿ. ಬೇರೆ ಯಾರನ್ನ ಹಾಳು ಮಾಡೋಕೆ ನಮ್ಮನ್ನು ಅದು ಮಾಡಬೇಡಿ ಅಂತ ಹೇಳ್ತೀನಿ. ನೀವು ಚಿತ್ರರಂಗ ಉದ್ದೇಶ ಬೇರೆ ಇದ್ರೆ ಇನ್ನೊಂದು ನೀನು ತಗೊಳ್ಳಿ. ಒಬ್ಬ ನಿರ್ಮಾಪಕ ಇದ್ದಾಗ ಚಿತ್ರರಂಗ ಮಾಡಿದಾಗ 100 ಜನ ಕಾರ್ಮಿಕರು ಊಟ ಮಾಡ್ತಾರೆ, 100 ಜನ ಸಂಸಾರ ನಡೀತಿದೆ. ನಿಮ್ಮದು ಹೈಫೈ ಇರ್ಬೋದು, ನಮ್ಮದು ಮಾಧ್ಯಮ ಜೀವನ ಆಗೋದು. 100 ಜನ ಬದುಕ್ತಾರೆ. ಒಂದು ಸಿನಿಮಾ ಮಾಡೋದು 200 ಜನ ಕೆಲಸ ಮಾಡ್ತಾರೆ. 200 ಜನ ಫ್ಯಾಮಿಲಿ ಇಷ್ಟು, ಒಂದು ಫ್ಯಾಮಿಲಿ 3 ಜನ ಅವ್ರು ಇದ್ದರೆ 6,000 ಜನ 7,000 ಜನ ಬದುಕ್ತಾರೆ. ಅಂಥ ಬದುಕು ನನಗೆಲ್ಲರಿಗೂ ಹಾಳು ಮಾಡಿಬಿಡಿ. ಸಿನಿಮಾನ ಪ್ರೀತಿಸಿ. ಸಿನಿಮಾ ಇಸ್ ಫುಲ್ ವೆರಿ ಗುಡ್ ಎಂಟರ್ಟೈನ್ಮೆಂಟ್, ವೆರಿ ಗುಡ್ ಬಿಸ್ನೆಸ್. ತುಂಬ ನೀವು ಒಳ್ಳೆ ಇದು
ಸಿನಿಮಾನ ಗೌರವಿಸೋಣ, ಪ್ರೀತಿಸೋಣ. ಸಿನಿಮಾದಲ್ಲಿ ತುಂಬ ಎಲ್ಲ ಹೇಳ್ತಾರೆ, ಸಿನಿಮಾದಲ್ಲಿ ಬಗ್ಗೆ ಕೇಳ್ತಾರೆ, ಕೇಳಲ್ಲ. ಕೆಡೋದು ಎಲ್ಲಿದ್ರು ಕೇಳ್ತಾಳೆ, ಕೆಡೋನು ಎಲ್ಲಿದ್ರು ಕೇಳ್ತಾನೆ. ಸಿನಿಮಾದಲ್ಲಿ ತುಂಬ ಜವಾಬ್ದಾರಿ ಇದೆ, ತುಂಬ ಗೌರವ ಇದೆ. ಸಿನಿಮಾನ ಯಾರೇ ಆಗಲಿ, ಸಿನಿಮಾ ಬಂದವರು ಕೆಟ್ಟೋಗ್ತಿರೋ ಅಭಿಪ್ರಾಯ ಸುಳ್ಳು. ಅಭಿಪ್ರಾಯ ಕೆಡೋಳು ಹೆಂಗಿದ್ರು ಕೇಳ್ತಾರೆ ಸರ್, ಕೆಡೋಳು ಹೆಂಗಿದ್ರು ಕೆಟ್ಟೇ ಕಿರ್ತಾರೆ. ಮತ್ತು ನಿನ್ನ ಆಸೆಗಳ ಮೇಲೆ ಕೆಡೋದು ಜನ. ಈಗ ನೀನು ಇವತ್ತು ನೋಡಿದ್ರೆ ಯೂಟ್ಯೂಬು ಸಾಮಾನ್ಯ, ನಾನು ಆಮೇಲೆ ನೋಡಿದೆ, ನೀನು ಬೆಳಗ್ಗೆ ಒಂದು ಚಪ್ಪಲಿ ಹಾಕ್ತೆ, ಒಂದು ಯೂಟ್ಯೂಬ್ ಬ್ಯಾಗ್ ಹಾಕ್ತೆ, ಒಂದು ಇದಾಗ್ತೆ, ಒಂದು ಆಗ್ತದೆ, ಅಲ್ಲಿ ಹಾಕ್ತೆ, ಅಲ್ಲಿ ಏನಿದು ಅದಕ್ಕೆ ಆಗ್ಬಿಟ್ಟಿದೆ ಸೀಮಿತ ಬಂದು ಜನ ಅದಕ್ಕೆ ಹೋಗ್ತಾರೆ. ನಿನಗೆ ಹೇಳಿದ್ದೆ ಬರ್ತದೆ. ನಾನು ಅವಳು ಏನು ಮಾಡ್ದೋ ಅವಳಿಂದ ನಾನೇನು ಮಾಡ್ತೀನಿ, ಅವನೇನು ಮಾಡ್ದ ಅವನಿಗಿಂತ ಅವನು ಹೋದ ನಾನು ಬೇರೆದು, ಈ ಥರ ಜನ ಆಗ್ಬಿಟ್ಟಾರೆ. ಅದಾಗಬಾರ್ದು. ಬೇಕು ನಿಜವಾಗ ನಿಮ್ಗೆ ಖುಷಿ ಬೇಕು, ನಿಮ್ಗೆ ಫ್ರೀಡಮ್ ಬೇಕು, ಎಲ್ಲ ರೀತಿ ಇರಲಿ. ಅದಕ್ಕೆ ಕೆಲವ್ರನ್ನ ಒಂದು ಅಳತೆ ಮೀರಿ ಮಾಡೋಕ್ಕೋಗಬೇಡಿ. ಇಟ್ಸ್ ವೆರಿ ಗುಡ್, ಅವರ್ ಸಿನಿಮಾ ಇಸ್ ಮಾರ್ತಾ, ಇಟ್ಸ್ ವೆರಿ ಗುಡ್ ಮೆಸೇಜ್. ಈ ಥರ ಮೆಸೇಜ್ಗಳಿದೆ. ತಂದೆ ತಾಯಿ ಪ್ರತಿಯೊಬ್ಬರು ತನ್ನ ಮಕ್ಕಳಿಗೆ, ಇವತ್ತು ಎಷ್ಟೊಂದು ಸೀರಿಯಲ್ ನೋಡ್ತೀವಿ, ಸೀರಿಯಲ್ ಬೇರೆ, ಸಿನಿಮಾನೇ ಬೇರೆ. ಅದರಿಂದ ಸಿನಿಮಾದ ನೋಡಿದಾಗ ನಿಮ್ಗೆ ಕೂತ್ಕೊಂಡು 2 ಗಂಟೆ 30 ನಿಮಿಷ ನಾವು ಒಳ್ಳೆಯ ಸಿನಿಮಾ ಮಾಡಿಕೊಟ್ಟಿದ್ದೀವಿ. ತಾವು ನೋಡಿ ಹರಿಸಿ ಹಾರೈಸಿ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಇದು ನನ್ನ ಸಿನಿಮಾ ಅಂತಲ್ಲ, ಒಂದು ಮೆಸೇಜ್ ಇರೋ ಸಿನಿಮಾ. ನಾನು ಸ್ನೇಹಿತರು ಮಾಡಿದ್ದೀನಿ. ಪ್ರತಿಯೊಬ್ಬ ಕಲಾವಿದರು ನಮಗೆ ಸಹಕಾರ ಮಾಡೋರೆ. ಚಿತ್ರರಂಗಕ್ಕೆ ಬೆಳೆಸಲಿ, ಉಳಿಸ್ಲಿ. ಚಿತ್ರರಂಗ ಸದಾ ಯಾವ ಇವಾಗ ನನಗಿಂತ ಮುಂಚೆ ಪುಣ್ಯಾತ್ಮರು ಎಂತೆಂಥವ್ರು ಇದ್ದರು ಸರ್. ಪಾರ್ವತಮ್ಮವರು, ಪುಟ್ಟಣ್ಣ ಕಣ್ಗ, ರವಿಚಂದ್ರ, ವಿ ಎಸ್ ತಂದೆ ವೀರಸ್ವಾಮಿಯವರು, ಮಹಾನ್ ಭಾವರು, ಗಂಗಪ್ಪ, ಅಂಥ ಪುಣ್ಯಾತ್ಮರು ಇದ್ದಂಥ ಕಾಲದಲ್ಲಿ ನಾವು ನೋಡ್ಕೊಂಬೋದು. ಬಂಗಾರದ ಮನುಷ್ಯ ಅಂಥ ಕಾಲ ಅದು. ಕೇಸೇಗೌಡರು ಎಂತೆಂಥವ್ರು. ಇವತ್ತು ನಾವೆಲ್ಲ ನಾವಿರ್ತೀವಿ, ನಾಳೆ ನಾವು ಹೋಗ್ಬಿಡ್ತೀವಿ. ಇಲ್ಲಿ ಯಾರು ಊಟ ಹುಡ್ಕೊಂಡು ಇರಲ್ಲ. ಇಲ್ಲಿ ನಾನು ಯಾರು ಉಳಿದಿಲ್ಲ, ಉಳಿಯೋದೂ ಇಲ್ಲ. ಆದ್ದರಿಂದ ನಾವೆಷ್ಟು ಗೌರವಿಸ್ತೀವಿ, ಎಷ್ಟು ಪ್ರೀತಿಸ್ತೀವಿ, ಎಷ್ಟು ಅದೇ ನಾವು ಉಳಿತಿದೆ. ನಿಮ್ಮೆಲ್ಲರ ಆರೈಕೆ ಸದಾ ನನಗೆ ನನ್ನನ್ನು ನಿಜವಾಗ್ಲೂ ಇಷ್ಟು ಶಕ್ತಿ ಕೊಟ್ಟವ್ರೆ ಕರ್ನಾಟಕ ಜನ ಅಂದರೆ, ಇಲ್ಲಾಂದರೆ 50 ಸಿನಿಮಾ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. 52 ಸಿನಿಮಾ ಆಯಿತು, ಇನ್ನೂ ಮಾಡ್ತೀನಿ ನಾನು. ಇವಾಗ ತಮಿಳ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಮಲಯಾಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಕನ್ನಡ ಸ್ಟಾರ್ಟ್ ಮಾಡ್ತೀನಿ. ನಾನು ಎಲ್ಲಿ ಅನುಕೂಲ ಆಗುತ್ತೆ, ನನಗೆಲ್ಲಿ ಪ್ರೋತ್ಸಾಹ ಕೊಡ್ತಾರೆ ಮಾಡ್ತೀನಿ. ನನಗೆ ಸಿನಿಮಾ ಮಾಡೋದು ಫ್ಯಾಷನ್. ಇದೇ ದುಡ್ಡನ್ನ ತೊಗೊಂಡವ್ರು ಲ್ಯಾಂಡ್ಗೆ ಹಾಕಿದ್ರೆ ಇದು 10ರಷ್ಟು ಆಗುತ್ತೆ, 1ರಷ್ಟು 2ರಷ್ಟು 10ರಷ್ಟು ಆಗುತ್ತೆ. ಆದರೂ ನಾನು ಸಿನಿಮಾ ಮಾಡ್ತಿದ್ರೆ ನನ್ನಿಂದ 4-6 ಜನ ಒಳ್ಳೇದಾಗಬೇಕು, ನಾನು ಲಾಸ್ ಆಗಬಾರ್ದು. ಹಾಕಿದ್ದು ಬಂದು ಏನೋ ಅಲ್ಪ ಬರಲಿ, ನನಗೆ ಖುಷಿ ಕೊಡುತ್ತೆ. ಯಾಕೆಂದರೆ ನನ್ನನ್ನು ಎಷ್ಟೋ ಜನ ಅಂತಾರೆ, 100 ಜನ ಪೂಜೆ ಮಾಡ್ತಾರೆ. ನಂದು ಹೇಳ್ಕೊಳಕ್ಕಿಲ್ಲ. ಎಷ್ಟೋ ಜನ ನಮ್ಮನ್ನು ಪೂಜೆ ಮಾಡ್ತಾರೆ, ಗೌರವಿಸ್ತಾರೆ. ಕಷ್ಟಕ್ಕಾಗಿದ್ದಾರೆ ಮಂಜು ಅಂತ ಎಷ್ಟೋ ಜನ ಹೇಳ್ತಾರೆ. ಸಾಕು, ಆ ತೃಪ್ತಿ ಸಾಕು. ಒಂದು ಕಾಲದಲ್ಲಿ ನಮ್ಗೆ ಏನೂ ಇಲ್ದಲೇ ಬಂದಂಥ ಪ್ರವೀಣ್, ಏನೂ ಇರಲಿಲ್ಲ. ಎಲ್ಲೋ ಹಳ್ಳಿ ಜೀವನ ಬಂದು ಬೆಂಗಳೂರು ಡಿಸ್ಟ್ರಿಕ್ಟ್ ಭಗವಂತ ಕೊಟ್ಟೋದೆ. ಇದಕ್ಕಿಂತ ಆಸೆ ಏನು ಬೇಕು? ಭಗವಂತ ಎಲ್ಲ ಕೊಟ್ಟಾನೆ. ಮುದ್ದಾದ 2 ಮಕ್ಕಳು, ಒಂದು ಮಗ, ಒಂದು ಮಗಳು. ಮಗಂಗೂ ಅಂಥ ಮಕ್ಕಳು ಸಿಗೋದು ನಮಗೆ ಪುಣ್ಯ. ಆ ಥರ ಮಕ್ಕಳು ಸಿಗೋಲ್ಲ. ಯಾಕೆಂದರೆ ಬೇರೆ ಯಾರ ಮಕ್ಕಳಾದ್ರೂ ಒಬ್ಬ 50 ಪಿಕ್ಚರ್ ಮಾಡಿರೋ ಪುಡಿದ್ರ ಮಗ ಅಂದ್ರೆ ಇರ್ತಾನೆ, ಅವನು 100 ಆಟ ಆಡೋನು. ಆ ಮಗ ಇವತ್ತಿಗೂ ಒಂದು ಬಗೆ, ಯಾರೋ ಒಂದು ಬಗೆ ಅವ್ನಿಗೆ ಹೇಳಲ್ಲ. ಈಸ್ ಒನ್ ಆಫ್ ದಿ ಬೆಸ್ಟ್. ಖುಷಿ ಆಗ್ತದೆ ಅಂಥ ಮಕ್ಕಳು ನಮಗೂ ಸಿಕ್ಕಿರೋದು. ಯಾಕೆಂದರೆ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ನಾವು ಹುಟ್ಟು, ನಾವು ಮಾಡಿದ ಪುಣ್ಯ ನಮ್ಮ ಮಕ್ಕಳು. ಆ ಥರ ಅದು ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ. ನಾನು ಹೇಳೋದಷ್ಟೇ, ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ನಿನ್ನ ಜೀವನ ಭಗವಂತಗೆ ನಾವು ಮಾಡೋ ಪ್ರಯತ್ನ ಮಾಡ್ಕೊಳ್ಳೋಣ, ಬೇರೆ ನೋಡ್ಕೊಳ್ಳೋಣ ಅಂತ ನನ್ನ ಮಗಗೆ ಅದೇ ಹೇಳಿದೆ. ಅವ್ನ ಫ್ಯೂಚರ್ ಇದೆ, ಅವ್ನ ಜನತೆ ಆಶೀರ್ವಾದ ಬರುತ್ತೆ. ಎಲ್ಲರಿಗಿಂತ ಮುಂಚೆ ವಿಷ್ಣು ಸರ್ ಆಶೀರ್ವಾದ ಇರ್ತದೆ. ನನ್ನ ಗುರುಗಳು ನನಗಂತೂ ಇವತ್ತು ಏನೇ ಸಿನಿಮಾ ಮಾಡೋಕ್ಕೆ ಅವರ ಶಕ್ತಿ, ಪ್ರೇರಣೆ, ಅವ್ರ ಆಶೀರ್ವಾದ ಸದಾ ಇರ್ತದೆ. ಅವ್ರು ನೆನೆಸ್ಕೊಂಡಾಗ ನಮಗೇನೋ ಒಂಥರ ಮನಸ್ಸು ನೆಮ್ಮದಿ, ಏನೋ ಒಂಥರ ಇದ್ದಾರೆ, ಅವರಿದ್ದಾರೆ ಅಂತ ಇದ್ವಿ. ಸಿನಿಮಾ ನಮಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ಜನತೆ ನಮ್ಮ ಕರ್ನಾಟಕ ಜನ ಬೆಳೆಸೋರೆ, ಉಳಿಸೋರೆ. ಈ ಸಿನಿಮಾ ಹೋಗುತ್ತೆ. ಅದು ಎಕ್ಸ್ಪೆಷಲಿ ಉತ್ತರ ಕರ್ನಾಟಕ ಒಂದು ಸಾಂಗಿದೆ, ಎಲ್ಲಮ್ಮ ಸಾಂಗ್, ಅದ್ಭುತ. ಮೈಯೆಲ್ಲ ಜುಮ್ ಅನ್ನುತ್ತೆ, ತುಂಬ ಜನ. ಆಮೇಲೆ ವಿಜಿನೂ ಅಷ್ಟೇ, ಒಬ್ಬ ಆಫೀಸರ್ ಕ್ಯಾರೆಕ್ಟ್ರು ಎಷ್ಟು ಖಡಕ್ ಮಾಡಿದೆ ಅಂದರೆ, ವಿಜಿ ಬೇರೆ ಸಿನಿಮಾ ನೋಡಿ ಮಚ್ಚ ಹಂಗೆ ಹಿಂಗೆ ಹಾಕ್ಕೊಡ್ತೀನಿ ಈ ಥರ ಇರ್ತದೆ. ಈ ಸಿನಿಮಾದಲ್ಲಿ ಒಂದು ಡಿಗ್ನಿಫೈಡ್, ಡಿಫ್ರೆಂಟ್, ಒಂದು ಕಮಲ್ ಹಾಸನ್ ಒಂದು ಕಾಪ್ ಅದು ಕಾತು, ಆ ಥರ ಖಡಕ್ ಆಫೀಸು ತುಂಬ ಚೆನ್ನಾಗಿ, ಯಾವ ರೀತಿ ಏನು ಸಚ್ಚು ಅದೆಲ್ಲ ನಿಜವಾಗ್ಲೂ ಖುಷಿ ಆಗುತ್ತೆ. ಡೈರೆಕ್ಟ್ರು ವಿಷನ್ ಮೇಲೆ ನಾವು ಯಾವತ್ತೂ ನಂಬೋದು. ಯಾಕೆಂದರೆ ನಮಗೆ ಕತೆ ಹೇಳೋದು ಬೇರೆ, ಕತೆ ಹೇಳೋದು ತೆಗೆಯೋದು ಮುಖ್ಯ, ಅದು ಮುಖ್ಯ ಅಲ್ಲ. ಅದನ್ನು ನಾರಾಯಣ ಅಚ್ಚುಕಟ್ಟ ಮಾಡೋರೆ, ಅಚ್ಚುಕಟ್ಟ ಮಾಡಿಕೊಟ್ಟಿದ್ದಾರೆ. ಅಚ್ಚುಕಟ್ಟ ಪಾತ್ರಧಾರಿಗಳು ಎಲ್ಲ ಕಲಾವಿದರು ನಮಗೆ ಪ್ರೋತ್ಸಾಹ ಕೊಟ್ಟವ್ರೆ. ಅವರೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದು ನಾವು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಅವರು ಪ್ರೋತ್ಸಾಹ ಮಾಡೋದು ಎಲ್ಲರೂ ಅದೇ ರೀತಿ ನಮಗೆ ಅಭಿಮಾನಿಗಳು ಪ್ರೋತ್ಸಾಹ ಮಾಡಿಬಿಟ್ರೆ
ಇನ್ನೂ 10 ಸಿನಿಮಾ ಮಾಡೋಕ್ಕೆ ನಮ್ಗೆ ಶಕ್ತಿ ಬರ್ತದೆ. ಮುಂದಕ್ಕೆ ಪಾಪ ರಮೇಶ್ ಯಾದವ್ ಅವರು ಪಾಪ ದಾಸ ನಂತರ ಅವ್ರು ಇನ್ನೊಂದೇನು ಅಂದರೆ ಈ ಪಿಕ್ಚರು ನವಂಬರ್ 21 ದಾಸ ರಿಲೀಸ್ ಆಯಿತು. ರಮೇಶ್ ಯಾದವ್ ಪ್ರೊಡ್ಯೂಸರ್. ಸರ್ ನಂಗೆ ಲಕ್ಕಿ ಡೇಟು ನನ್ನ ಗುರುಗಳು ದರ್ಶನ್ ಅವ್ರದ್ದು 21 ಅವತ್ತೇ ಮಾಡೋಣ ಅಂದೆ. ನಮಗೂ ಖುಷಿ ದರ್ಶನ್ ಅವರು ಮಾಡೋಣ ಸರ್, ಅದಕ್ಕೆ ನಾನು 21 ಪೋಸ್ಟ್ ಮಾಡಿಬಿಟ್ಟೆ. ಒಂದು ಲಕ್ಕಿ ಡೇಟು ನಮ್ಮದು ರಮೇಶ್ ಯಾದವ್ ಪಾಪ ಅವ್ರು 50 ಒಳ್ಳೆಯದಾಗಲಿ, ಸಿನಿಮಾ ಗೆಲ್ಲುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ.